ಹಾಯ್ ಫ್ರೆಂಡ್ಸ್, ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ. ಯಾಕಂತಂದರೆ ಮಳೆ ತುಂಬ ಇದೆ, ಯಾವುದೇ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಗಿಡಗಳ ಮೇಲೆ ಏನು ವರ್ಕ್ ಮಾಡಬೇಕು ಅಂತಲೇ ಕನ್ಫ್ಯೂಸ್ ಆಗ್ತಾಯಿದೆ. ಅಷ್ಟೊಂದು ಮಳೆ ಇದೆ. ಆದರೆ ಇವತ್ತು ಮತ್ತು ನಿನ್ನೆ ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಳಸಿ ಗಿಡ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳಿಬೇಕು. ಅದರಲ್ಲಿ ಹೆಚ್ಚೆಚ್ಚು ಬ್ರಾಂಚಸ್ ಬರಬೇಕು. ಯಾವುದೇ ರೀತಿಯ ಕೀಟಗಳ ಬಾಧೆ ಇರಬಾರ್ದು. ಗಿಡದಲ್ಲಿ ಒಂದೆಲೆನೂ ಹಳದಿ ಆಗಬಾರ್ದು. ಗಿಡದ ರೂಟ್ ರಾಟ್ ಆಗಬಾರ್ದು. ಗಿಡ ಚೆನ್ನಾಗಿ ಬುಷಿಯಾಗಿ ಬರಬೇಕು ಅಂತಂದರೆ ಏನೆಲ್ಲ ಕೆಲಸ ಮಾಡಬೇಕು, ಜೊತೆಗೆ ಬೀಜದಿಂದ ಕಟ್ಟಿಂಗ್ನಿಂದ ಗಿಡಗಳನ್ನು ಅಂದರೆ ತುಳಸಿ ಗಿಡವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ಹತ್ರ ಸುಮಾರು ತುಳಸಿ ಗಿಡಗಳಿದೆ. ಅದರಲ್ಲಿ ಕೆಲವೊಂದು ತಾನಾಗೆ ಸೆಲ್ಫ್ ಸೀಡೆಡ್ ಪ್ಲಾಂಟ್ಸ್ ಇದೆ, ಕೆಲವೊಂದು ನಾನು ನೆಟ್ಟಿರೋದಿದೆ, ಕಟಿಂಗ್ ಹಾಕಿರೋದಿದೆ. ಅದನ್ನೆಲ್ಲ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಬಂತು, ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಮಳೆಗಾಲದಲ್ಲೂ ಕೂಡ ಆವಾಗ ಬಿಸಿಲು ಬರುತ್ತೆ, ಸ್ವಲ್ಪ ಮಳೆ ಬಿಟ್ಟಾಗೆಲ್ಲ. ಆವಾಗ ನೀವು ಸಾಧ್ಯವಾದಷ್ಟು ಗಿಡವನ್ನು ಡೈರೆಕ್ಟ್ ಸನ್ಲೈಟಲ್ಲಿ ಇದರಿಂದ ಏನಾಗುತ್ತೆ, ತುಂಬ ಏನಾದರೂ ಮಣ್ಣು ಪಿಚಿ ಆಗಿದ್ರೆ, ನೀರು ತುಂಬ ಅದರಲ್ಲಿ ಉಳ್ಕೊಂಡಿದ್ರೆ ಬೇಸಿಗೆ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂಥ ಮಣ್ಣು ಆರೋಗುತ್ತೆ. ಇದರಿಂದ ಗಿಡಕ್ಕೂ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ. ನೋಡಿ, ಜೊತೆಗೆ ತುಳಸಿ ಗಿಡಕ್ಕೆ ತುಂಬ ಚೆನ್ನಾಗಿ ಬಿಸಿಲು ಬೇಕು, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಅದರ ಜೊತೆಗೆ ಅದರ ಮಣ್ಣು ಕೂಡ ವೆಲ್ ಡ್ರೈನ್ ಆಗಿರಬೇಕು. ಮಣ್ಣಿನಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಅಂಟು ಪದಾರ್ಥ ಅಂತಂದರೆ ಮಣ್ಣು ತುಂಬ ಸಾಗಿ ಆಗಿರಬಾರ್ದು. ಮಣ್ಣು ಎಷ್ಟು ಹಗುರವಾಗಿರುತ್ತೋ ಅಷ್ಟು ಮಳೆಗಾಲದಲ್ಲಿ ಗಿಡಗಳು ಚೆನ್ನಾಗಿ ಬೇರು ಬಿಡುತ್ತೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಆಗೋದ್ರಿಂದ ಮಣ್ಣು ಏನಾಗುತ್ತೆ, ತುಂಬ ಮಾಯ್ಸ್ಟ್ ಆಗಿರುತ್ತೆ. ಆವಾಗ ಮಣ್ಣು ತುಂಬ ಅಂಟಂಟಾಗಿದ್ದರೆ ಗಿಡಗಳ ಬೇರುಗಳು ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು, ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಹಾರ್ಡ್ ಪ್ರೂನಿಂಗ್. ನಿಮ್ಮ ಗಿಡ ತುಂಬ ದೊಡ್ಡದಾಗಿದೆ, ಅದಕ್ಕೆ ಶೇಪ್ ಇಲ್ಲ, ತುಂಬ ಆ ಕಡೆ ಈ ಕಡೆ ಬೆಳ್ಕೊಂಡು ಬಿಟ್ಟಿದೆ ಅಂತಂದರೆ ನೀವೇನು ಮಾಡ್ಬೋದು, ಅದರ ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಬೋದು. ನೆಲದಲ್ಲಿದ್ದರೆ ಹಾರ್ಡ್ ಪ್ರೂನಿಂಗ್ ಮಾಡಿ, ಪಾಟಲ್ಲಿದ್ದರೆ ನನ್ನ ಪ್ರಕಾರ ಅಷ್ಟೊಂದು ಗಿಡಗಳು ದೊಡ್ಡದಾಗಿ ಬೆಳೆಯಲ್ಲ. ಒಂದು ವೇಳೆ ಬೆಳೆದಿದ್ರೂ ಕೂಡ ಅವುಗಳನ್ನು ಪ್ರೂನಿಂಗ್ ಮಾಡಿ ನೀವು ಅದರ ಕಟಿಂಗ್ಸ್ಗಳನ್ನು ಹಾಕ್ಬೋದು. ನೋಡಿ, ನಾನಿಲ್ಲಿ ಸಾಫ್ಟ್ ವುಡ್ ಇರುವಂಥ ಕಟಿಂಗ್ ಕೂಡ ಹಾಕಿದ್ದೀನಿ. ಮಳೆಗಾಲದಲ್ಲಿ ಎಂಥ ಒಂದು ಚಿಕ್ಕ ಕಡ್ಡಿ ಹಾಕಿದ್ರೂ ಕೂಡ ಆ ಗಿಡ ಖಂಡಿತ 100% ರೂಟಿಂಗ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಾಫ್ಟ್ ಪಿಂಚಿಂಗ್. ಇದನ್ನು ಕೂಡ ನೀವೇನು ಮಾಡ್ಬೋದು, ಮಳೆಗಾಲದಲ್ಲಿ ಮಾಡ್ಬೋದು. ಚಿಕ್ಕ ಗಿಡ ಇದೆ, ಉದ್ದಕ್ಕೆ ಬೆಳ್ಕೊಳ್ತಾ ಇದೆ, ಅದರಲ್ಲಿ ಚೆನ್ನಾಗಿ ಬ್ರಾಂಚಸ್ ಡೆವಲಪ್ ಆಗ್ತಾ ಇಲ್ಲ, ತುಂಬ ತೆಳುವಾಗಿರುವಂಥ ಬ್ರಾಂಚಸ್ ಇದೆ. ನೋಡಿ, ಇದು ಕೂಡ ನಾನು ಕಟ್ಟಿಂಗ್ನಿಂದ ಬೆಳೆಸಿರುವಂಥ 2 ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದರ ಒಂದು ಕ್ಲಿಪ್ ಕೂಡ ನಾನು ಹಿಂದೆ ತೋರಿಸಿದೆ ನೋಡಿ, ಕಟ್ಟಿಂಗ್ನಿಂದ ಬೆಳೆಸಿದ್ದೀನಿ ಅಂತ. ಆ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಇವಾಗ ಮಳೆಗಾಲದಲ್ಲಿ ಏನು ಮಾಡಿ ಅಂತಂದರೆ, ಇನ್ನೊಂದು ಮೇನ್ ಪಾಯಿಂಟ್, ಗಿಡದ ಸೈಡಲ್ಲಿ ಏನಾಗ್ತಾ ಇರುತ್ತೆ, ಮಳೆ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ ಗಿಡ ಅಲ್ಲಾಡ್ತಾ ಇರುತ್ತೆ. ನೋಡ್ತಾ ಇರಿ, ಚಿಕ್ಕ ಗಿಡ ಇದ್ದರೆ ತುಂಬ ಅಲ್ಲಾಡುತ್ತೆ. ಆವಾಗ ಅದರ ಸೈಡಲ್ಲಿರುವಂಥ ಮಣ್ಣನ್ನು ಏನು ಮಾಡಿ, ನೀವು ಮೇಲಿನ ಮೇಲೆ ಪ್ರೆಸ್ ಮಾಡ್ತಾ ಇರಿ. ಅದರಿಂದ ಗಿಡ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಸಾಫ್ಟ್ ಪಿಂಚಿಂಗ್, ಮೇಲಿನ ಟಿಪ್ ಪ್ರೂನಿಂಗ್ ಮಾಡೋದನ್ನು ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ಇದು ತುಳಸಿ ಗಿಡಕ್ಕೆ ನಾವು ಯಾವುದೇ ಫರ್ಟಿಲೈಸರ್ ಹಾಕದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಅಗಲವಾಗಿ ಬೆಳೆಯುವಂಥ ಒಂದು ಮೇನ್ ಟಿಪ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಮಳೆಗಾಲದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ತುಳಸಿ ಗಿಡಗಳನ್ನು ಈ ರೀತಿ ಸಾಫ್ಟ್ ಪಿಂಚಿಂಗ್ ಮಾಡ್ತಾನೆ ಇರ್ತೀನಿ. ಇದರಿಂದ ಗಿಡಗಳು ಮಲ್ಟಿಪ್ಲೈ ಕೂಡ ಆಗುತ್ತೆ, ಗಿಡದಲ್ಲಿ ಗ್ರೋತ್ ಕೂಡ ಡಬಲ್ ಆಗುತ್ತೆ, ತಿಬಲ್ ಆಗುತ್ತೆ, 4 ಪಟ್ಟು ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಮಳೆಗಾಲದಲ್ಲಿ. ಆಮೇಲೆ ಮಳೆಗಾಲದಲ್ಲಿ ಮಳೆ ನೀರು ಗಿಡಗಳಿಗೆ ಅಮೃತ ಅಂತಲೇ ಹೇಳ್ಬೋದು. ನಾವು ಯಾವುದೇ ಫರ್ಟಿಲೈಸರ್ ಹಾಕದೇ ಇದ್ರೂ ಕೂಡ ಗಿಡಗಳಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ನೋಡಿ, ನನ್ನ ತುಳಸಿ ಗಿಡ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು ಎಷ್ಟು ಲಶ್ ಗ್ರೀನ್ ಆಗಿದೆ. ಈಗಿರುವಾಗ ಆ ಗಿಡಗಳ ಮೇಲೆ ಬೀಳ್ತಿರುವಂಥ ಮಳೆ ಗಿಡಗಳಿಗೆ ಚೆನ್ನಾಗಿ ಸಿಗಬೇಕು ಅಂತಂದರೆ ಈ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಬೇಕು. ಪ್ರಕೃತಿ ತನ್ನ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಅದರ ಜೊತೆಗೆ ನಾವು ಕೂಡ ಸ್ವಲ್ಪ ಎಫರ್ಟ್ ಹಾಕಬೇಕಲ್ವ. ನೋಡಿ, ಈ ರೀತಿ ಸೀಡ್ಸ್ ಏನಾದರೂ ಚಿಕ್ಕದಾಗಿರ್ಬೇಕು ಅದ್ರಲ್ಲಿ ನೀವು ಏನು ಮಾಡಿ, ಪಿಂಚಿಂಗ್ ಮಾಡಿ ತೆಗೆದಾಕ್ಬಿಡಿ. ಇಲ್ಲ ಅಂತಂದರೆ ದೊಡ್ಡದಾಗ್ತಾ ಹೋದಂತೆ ಹೂಗಳು ಆಗುವಂಥ ಸ್ಟೇಜಿಗೆ ಬಂದಾಗ ಗಿಡ ಏನಾಗುತ್ತೆ, ಸ್ವಲ್ಪ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಅಂತಂದರೆ ಸುಸ್ತಾಗುತ್ತೆ ಗಿಡಕ್ಕೆ. ಬೀಜಗಳನ್ನು ರೆಡಿ ಮಾಡಿ ಹೂಗಳಾಗಿ ಅದೇನಾಗುತ್ತೆ, ಒಣಗ್ತಾ ಹೋಗುತ್ತೆ, ಕೆಳಗಡೆ ಇರುವಂಥ ಎಲೆಗಳು ಕೂಡ ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ಅದರಲ್ಲಿ ಬೀಜ ಕಾಣಿಸ್ತಾ ಇದೆ ಅಂತಂದರೆ ಪಿಂಚ್ ಮಾಡಿ ತೆಗೆದಾಕ್ಬಿಡಿ. ಅದನ್ನು ನೀವು ಡೈರೆಕ್ಟ್ ಪಾಟಲ್ಲಿ ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಕಂಪೋಸ್ಟ್ ಮಾಡ್ತಿರಲ್ಲ ಅದರಲ್ಲೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಬರುವಂಥದ್ದು ವೀಡ್ ರಿಮೂವರ್ ಅಂತಂದರೆ, ಕಸ ಕಡ್ಡಿ ಏನಾದರೂ ಬೆಳೀತಾ ಇದೆ ಅಂತಂದರೆ ಅವುಗಳನ್ನು
ದಯವಿಟ್ಟು ರಿಮೂವ್ ಮಾಡಿ. ಇದರಿಂದ ಗಿಡ ಏನಾಗುತ್ತೆ ಅಂತಂದರೆ ಗಿಡದಲ್ಲಿ ಹೆಚ್ಚು ನೀರು ನಿಂತ್ಕೊಳ್ಳಲ್ಲ. ಎಷ್ಟು ಅದರಲ್ಲಿ ಹೆಚ್ಚು ಕಸ ಕಡ್ಡಿ ಇರುತ್ತೋ ಅಷ್ಟು ಅವು ನೀರನ್ನು ಹೋಲ್ಡ್ ಮಾಡಿಟ್ಕೊಳ್ಳುತ್ತೆ. ಯಾಕಂತಂದರೆ ಪ್ರತಿಯೊಂದು ಗಿಡದ ಬೇರುಗಳಿಗೂ ನೀರಿನ ಅವಶ್ಯಕತೆ ಇರುತ್ತೆ. ಅದರಲ್ಲಿ ಕಸ ಬೆಳೀತಾ ಹೋದಷ್ಟು ಆ ಎಲ್ಲ ಕಸದ ಬೇರುಗಳು ಕೂಡ ಏನು ಮಾಡುತ್ತೆ, ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು, ಮಳೆಗಾಲದಲ್ಲಿ ಹೆಚ್ಚು ನೀರು ಬೀಳೋದ್ರಿಂದ ಈ ರೀತಿಯ ಕೀಟಗಳು ಕಾಣಿಸುತ್ತೆ. ಇದರ ಹೆಸರು ನನಗೆ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ. ಇದು ಕೂಡ ನನ್ನ ತುಳಸಿ ಗಿಡದಲ್ಲಿ ಇವಾಗ ಮಳೆ ತುಂಬ ಇರೋದ್ರಿಂದ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ನೋಡಿ, ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಇವೇನಾದರೂ ನಿಮ್ಮ ಮಣ್ಣಿನಲ್ಲಿ ಪಾಟ್ನಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಇವನ್ನೇನು ಮಾಡಿ, ಯಾವುದಾದ್ರೂ ಒಂದು ಕಡ್ಡಿಯಿಂದ ಅಥವಾ ಕೈಯಿಂದ ಗ್ಲೌಸ್ ಹಾಕೊಂಡ್ಬಿಟ್ಟು ರಿಮೂವ್ ಮಾಡಿ 1ರಿಂದ 10, 10ರಿಂದ 20 ಯಾವಾಗ ಮಲ್ಟಿಪ್ಲೈ ಆಗುತ್ತೋ ಗೊತ್ತೇ ಆಗಲ್ಲ. ನಾನು ಕೂಡ ಇವಾಗ ನೋಡ್ತಾ ಇದ್ದೀನಿ, ತುಂಬ ಕಾಣಿಸ್ತಾ ಇದೆ. ಮೊದಲು 1-2 ಇತ್ತು, ಆದರೆ ಇವಾಗ ತುಂಬ ಹೆಚ್ಚಾಗಿಬಿಟ್ಟಿದೆ. ನಾನು ಸ್ವಲ್ಪ ಕೇರ್ಲೆಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಮಳೆ ಬರ್ತಾ ಇರೋ ಕಾರಣದಿಂದ ಗಿಡಗಳನ್ನು ಅಷ್ಟೊಂದು ಆರೈಕೆ ಮಾಡೋದಕ್ಕಾಗ್ತಾ ಇಲ್ಲ. ನೋಡಿ, ನಾನು ಸಾಧ್ಯವಾದಷ್ಟು ಆ ಕೀಟಗಳನ್ನು ತೆಗೆದುಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು, ಮಳೆಗಾಲದಲ್ಲಿ ನೀವು ಎಲ್ಲ ಗಿಡಗಳಿಗೂ ಮಾಡಲೇಬೇಕು, ಡ್ರೈನೇಜನ್ನು, ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ಇದು ತುಳಸಿ ಗಿಡ ರೂಟ್ ಬೌಂಡ್ ಆಗಿದೆ. ಅಷ್ಟೊಂದೇನಾಗಿಲ್ಲ, ಆದರೆ ನೋಡಿ ರೂಟ್ಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ. ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಗಿಡಗಳಿಗೂ ಕೂಡ ಖುಷಿಯಾಗಿ ಅದರ ಒಂದು ಬೆಳವಣಿಗೆ ಚೆನ್ನಾಗಾಗ್ತಾ ಇದೆ. ಡ್ರೈನೇಜ್ ಚೆನ್ನಾಗಿರಬೇಕು. ಜೊತೆಗೆ ತುಳಸಿ ಗಿಡ ಆಗಿರ್ಬೋದು, ಯಾವುದೇ ಗಿಡಗಳನ್ನು ಸಾಧ್ಯವಾದಷ್ಟು ಸ್ಟ್ಯಾಂಡ್ ಮೇಲಿಡಿ. ಡೈರೆಕ್ಟಾಗಿ ನೆಲದ ಮೇಲೆ, ಬಾಲ್ಕನಿಯಲ್ಲಿ, ಟೆರೆಸ್ನಲ್ಲಿ ಇಡೋದ್ರಿಂದ ಕೆಳಗಡೆ ಏನಾಗುತ್ತೆ, ಗಾಳಿ ಆಡಲ್ಲ, ನೀರಲ್ಲಿ ನಿಂತು ಬೇರುಗಳು ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎಕ್ಸ್ಟ್ರಾ ನೀರು ಕೆಳಗಡೆ ಡ್ರೈನ್ ಔಟ್ ಆಗೋದಕ್ಕೂ ಕೂಡ ಸ್ಪೇಸ್ ಇರಲ್ಲ. ಹಾಗಾಗಿ ಸ್ಟ್ಯಾಂಡ್ ಮೇಲೆ ಇಡಿ, ಇಲ್ಲ ಅಂತಂದರೆ ಒಂದು ಇಟ್ಟಿಗೆ ಇದ್ದರೆ ಅದ್ರ ಮೇಲೂ ಕೂಡ ನೀವು ಇಟ್ಕೊಳ್ಬೋದು. ನೆಕ್ಸ್ಟ್ ಬರುವಂಥ ಪಾಯಿಂಟ್ ಏನು ಅಂತಂದರೆ, ನೋಡಿ, ಗಿಡದ ಒಂದು ಸ್ಟೆಮ್ ಏನಿರುತ್ತಲ್ಲ, ತುಳಸಿ ಗಿಡದ್ದು ಚಿಕ್ಕ ಗಿಡ ಇದೆ, ಸಸಿ ಇದೆ ಅಂತಂದರೆ ಅದಕ್ಕೆ ಸಪೋರ್ಟನ್ನು ಇವಾಗ ನೀವು ಕೊಡಲೇಬೇಕು. ತುಂಬ ಮಳೆ ಇದ್ದರೆ ಅದ್ರ ಜೊತೆಗೆ ಗಾಳಿ ಕೂಡ ಬರುತ್ತೆ. ಗಾಳಿ ಮಳೆ ಬರ್ತಾ ಇರಬೇಕಾದ್ರೆ ಸ್ಟೆಮ್ ಅಲ್ಲಾಡುತ್ತೆ. ಯಾಕಂತಂದರೆ ಮಣ್ಣು ಕಂಟಿನ್ಯೂಸ್ ಆಗಿ ಮಾಯ್ಸ್ಟ್ ಆಗಿರುತ್ತೆ, ತೇವಾಂಶ ಇರುತ್ತೆ. ಆವಾಗ ಅದರ ಒಂದು ಕಡ್ಡಿ ಕೂಡ ಏನಾಗುತ್ತೆ, ತುಂಬ ಹಸಿಯಾಗಿರೋದ್ರಿಂದ ಮಣ್ಣು ಆ ಕಡೆ ಈ ಕಡೆ ಅಲ್ಲಾಡೋದಕ್ಕೆ ಪ್ರಾರಂಭ ಆಗಿ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಲುಗಾಡಿ ಬೇರುಗಳು ಕೂಡ ಆಚೆ ಬರುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ತುಳಸಿ ಗಿಡ ಒಣಗಲೂಬಹುದು. ಹಾಗಾಗಿ ಯಾವುದಾದ್ರೂ ಒಂದು ಕಡ್ಡಿಯನ್ನು ತಗೊಳ್ಳಿ. ನಿಮ್ಗೆ ಯಾವ್ದು ಸಾಧ್ಯ, ಈ ಬ್ಯಾಂಬೂ ಸ್ಟಿಕ್ ಎಲ್ಲ ಬರುತ್ತಲ್ಲ, ಬಿದಿರಿನ ಕಟ್ಟಿಗೆ ಆ ರೀತಿ, ಅಥವಾ ನಿಮ್ಮ ಹತ್ರ ಏನಾದರೂ ಐರನ್ ರಾಡ್ ಇದ್ದರೆ ಚಿಕ್ಕದು, ಅದನ್ನು ಕೂಡ ಏನು ಮಾಡ್ಬೋದು, ಈ ರೀತಿ ಮಣ್ಣಿನಲ್ಲಿ ಇನ್ಸರ್ಟ್ ಮಾಡಿ, ಪೋಕ್ ಮಾಡಿ, ಅದ್ರ ಜೊತೆಗೆ ಕಡ್ಡಿಯನ್ನು ಅಥವಾ ರಾಡನ್ನು, ಕಬ್ಬಿಣದ ಸ್ಟೀಲನ್ನು, ಏನಾದರೂ ಒಂದು ಸ್ಟೇಬಲ್ ಆಗಿ ಗಿಡ ನಿಂತ್ಕೊಳ್ಬೇಕು. ಆ ರೀತಿ ಟೈ ಅಪ್ ಮಾಡಿ ದಾರದಿಂದ ಚೆನ್ನಾಗಿ ಕಟ್ಟಿ. ಇದರಿಂದ ಏನಾಗುತ್ತೆ ಅಂತ, ಗಿಡ ಕೂಡ ಚೆನ್ನಾಗಿ ನಿಲ್ಲತ್ತೆ. ಆಮೇಲೆ ನೀವೇನಾದರೂ ಬೋನ್ಸಾಯಿ ಶೇಪ್ ಕೊಡಬೇಕು ಅಂತಂದರೆ ಈ ರೀತಿ ಕೆಳಗಡೆ ಇರುವಂಥ ಎಲೆಗಳನ್ನು ರಿಮೂವ್ ಮಾಡಿ ಕಟ್ಟೋದ್ರಿಂದ ಗಿಡ ಮೇಲೆ ಅಗಲವಾಗಿ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆಯಿಂದ ಗಾಳಿ ಬೆಳಕು ಕೂಡ ತಲುಪುತ್ತೆ. ನೆಕ್ಸ್ಟ್ ಬರುವಂಥದ್ದು, ಒಂದು ವೇಳೆ ನಿಮ್ಮ ಗಿಡದಲ್ಲಿ ಎಲೆಗಳು ಮಣ್ಣಿನಲ್ಲಿ ಟಚ್ ಆಗ್ತಾ ಇದ್ದರೆ, ಬ್ರಾಂಚಸ್ ಟಚ್ ಆಗ್ತಾ ಇದ್ದರೆ ಅವುಗಳನ್ನು ಸಾಧ್ಯವಾದಷ್ಟು ತೆಗೆದುಹಾಕ್ಬಿಡಿ. ಇದರಿಂದ ಮಣ್ಣಿನಲ್ಲಿ ಯಾವುದೇ ರೀತಿಯ ಫಂಗಸ್ ಬರಲ್ಲ, ಗಾಳಿ ಬೆಳಕು ಕೂಡ ಮಣ್ಣಿನ ಮೇಲೆ ಚೆನ್ನಾಗಿ ತಲುಪುತ್ತೆ. ಇಲ್ಲ ಅಂತಂದರೆ ತುಂಬ ಬೇಗ ಅಲ್ಲಿ ಮಿಲಿ ಬಗ್ಸ್, ಆಫಿಡ್ಸ್, ಈ ರೀತಿಯ ಕೀಟಗಳು ತುಂಬಾ ಕಾಣೋದಕ್ಕೆ ಸಿಗುತ್ತೆ. ನೋಡಿ, ನನ್ನ ತುಳಸಿ ಗಿಡದಲ್ಲಂತೂ ಎಷ್ಟೇ ಮಳೆ ಆದರೂ ಕೂಡ ಯಾವುದೇ ರೀತಿಯ ಕೀಟಗಳಿಲ್ಲ, ಫಂಗಸ್ ಇಲ್ಲ, ಇಲುವೆಗಳಿಲ್ಲ, ಯಾವುದೇ ಇಲ್ಲ. ಆದರೆ ಆ ಒಂದು ಕೀಟ ಮಾತ್ರ ನನಗೆ ತೊಂದರೆ ಕೊಡ್ತಾ ಇದೆ. ನೆಕ್ಸ್ಟ್ ಬರುವಂಥದ್ದು, ಇವಾಗ ನೀವು ತುಳಸಿ ಗಿಡವನ್ನು ಕಟ್ಟಿಂಗ್ನಿಂದ ತುಂಬ ಚೆನ್ನಾಗಿ ಬೆಳೆಸ್ಬೋದು. ಮನೆ ಪಕ್ಕದಲ್ಲಿ ರೋಡ್ ಮೇಲೆ ಬೆಳೆದಿರುವಂಥ ಗಿಡ ಇದು. ನೋಡಿ, ನಾವು ಎಷ್ಟೇ ಕೇರ್ ಮಾಡಿದ್ರೂ ನಮ್ಮ ಹತ್ರ ತುಳಸಿ ಗಿಡ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ. ಆದರೆ ನೆಲದ ಮೇಲೆ ಕಾಂಕ್ರೀಟ್ ಮಧ್ಯದಲ್ಲಿ ಬೆಳೆದಿರುವಂಥ ತುಳಸಿ ಗಿಡ. ಸೊ ನಾನು ಇದರ ಒಂದು ಕಟ್ಟಿಂಗನ್ನು ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಹತ್ರ ಇಷ್ಟು ಹಾರ್ಡ್ವುಡ್ ಇರುವಂಥ ಕಟ್ಟಿಂಗ್ ಇಲ್ಲ. ಹಾಗಾಗಿ ನಾನು ಕಟ್ರ್ ತರಬೇಕಿತ್ತು, ಮೋಸ್ಟ್ಲಿ ಮರ್ತೋದೆ. ಕತ್ರಿ ತಂದಿದ್ದೀನಿ. ಅಂತಂದರೆ ನೀವೇನಂತಿರೋ ಹೇಳಿ ನನಗೆ ಕಮೆಂಟ್ ಮಾಡಿ. ನಾವು ಕತ್ರಿ ಅಂತೀವಿ. ಈ ರೀತಿ ಕಟ್ಟಿಂಗನ್ನು, ಹಾರ್ಡ್ವುಡ್ ಎಷ್ಟು ಹಾರ್ಡ್ವುಡ್ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಕಟ್ಟಿಂಗ್ ಬೇಗ ರೂಟ್ಸನ್ನು ಹಿಡ್ಕೊಳ್ಳುತ್ತೆ. ಆಮೇಲೆ ಸೀಡ್ಸ್ ಕೂಡ ನೀವು ಬೆಳೆಸ್ಬೋದು. ಇದರಲ್ಲೇ ಬೀಜಗಳು ಕೂಡ ಆಗಿರೋದ್ರಿಂದ ಇದನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಇದು ಯಾರು ನೆಟ್ಟಿರುವಂಥ ಗಿಡ ಅಲ್ಲ, ತಾನಾಗೆ ಬೆಳೆದಿರುವಂಥ ಗಿಡ. ಹಾಗಾಗಿ ನಾನು ತುಳಸಿ ಮಾತೆಗೇ ಪರ್ಮಿಷನ್ ತೊಗೊಂಡು ಈ ಒಂದು ಕಟ್ಟಿಂಗನ್ನು ತೊಗೊಳ್ತಾ ಇದ್ದೀನಿ. ಯಾರಾದರೂ ಬೆಳೆಸಿದರೆ ಅವ್ರ ಪರ್ಮಿಷನ್ ನಾನು ತೊಗೊಳ್ತಾ ಇದ್ದೆ. ನಿಮ್ಮ ಹತ್ರ ಕೂಡ ತುಳಸಿ ಗಿಡ ಇಲ್ಲ ಅಂತಂದರೆ ನೀವು ಈಸಿಯಾಗಿ ಇವಾಗ ಕಟ್ಟಿಂಗ್ನಿಂದ ಬೆಳೆಸ್ಬೋದು. ನರ್ಸರಿಯಿಂದ ದಯವಿಟ್ಟು ದುಡ್ಡು ಕೊಟ್ಟು ಮಾತ್ರ ತುಳಸಿ ಗಿಡವನ್ನು ತರಬೇಡಿ. ಯಾಕಂತಂದರೆ ತುಂಬ ಈಸಿಯಾಗಿ ಇವಾಗ ನೀವು ಬೀಜಗಳಿಂದ, ಕಟ್ಟಿಂಗ್ನಿಂದ ಬೆಳೆಸ್ಬೋದು. ನೋಡಿ, ಈ ರೀತಿ ಸೆಮಿ ಹಾರ್ಡ್ವುಡ್ ಎಷ್ಟು ಕಡ್ಡಿ ದಪ್ಪ ಇರುತ್ತೋ ಅಷ್ಟು ಬೇಗ ಅದರಲ್ಲಿ ರೂಟ್ಸ್ ಬರುತ್ತೆ. ಸೊ ಈ ಕಟ್ಟಿಂಗನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಎಲೋವೆರಾ ಒಂದು ಪೀಸನ್ನು ತೊಗೊಳ್ತಾ ಇದ್ದೀನಿ, ಎಲೆಯ, ಅದರಲ್ಲಿ ಇದನ್ನು ಹಾಕಿ ಇನ್ಸರ್ಟ್ ಮಾಡಿ ಒಂದು 10ರಿಂದ 15 ನಿಮಿಷ ಹಾಗೆ ಇಡ್ತೀನಿ.
ಇದರಿಂದ ಏನಾಗುತ್ತೆ, ಗಿಡದಲ್ಲಿ ಏನಾದರೂ ಫಂಗಸ್ ಇದ್ದರೆ ಬೇರುಗಳು ಅದರಲ್ಲಿ ಚೆನ್ನಾಗಿ ಬರೋದಕ್ಕೆ ಇದು ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಆಮೇಲೆ ಗಿಡದಲ್ಲಿ ಯಾವುದೇ ರೀತಿಯ ರೂಟ್ ರಾಟ್ ಕೂಡ ಆಗಲ್ಲ. ಯಾಕಂತಂದರೆ ಆ ಕಡ್ಡಿ ಅದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಅದು ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಲ್ಲಿ ಅಲೋವೆರಾ ಜೆಲ್ನಲ್ಲಿ ಇರೋದ್ರಿಂದ ಆ ಕಡ್ಡಿ ಇವಾಗಲಿಂದಾನೇ ಏನಾಗುತ್ತೆ, ಪ್ರೊಟೆಕ್ಷನ್ ಕವರನ್ನು ಪಡ್ಕೊಳ್ಳುತ್ತೆ. ನೋಡಿ, ಒಂದು 4 ಇಂಚಿನ ಪಾಟನ್ನು ತೊಗೊಂಡು ಅದರಲ್ಲಿ ಕಾರ್ಡ್ಬೋರ್ಡ್ ಇರುತ್ತಲ್ಲ, ಅದರ ತೆಳುವಾಗಿರುವಂಥ ಒಂದು ಅದನ್ನು ಪೀಲ್ ಮಾಡಿ, ಅಂತಂದರೆ ಅದರಲ್ಲಿ ಲೇಯರ್ಸ್ ಇರುತ್ತಲ್ಲ, ಒಂದೊಂದಾಗಿ ಲೇಯರನ್ನು ತೆಗೆದು ಹಾಕಿದ್ದೀನಿ. ದಪ್ಪನಾಗಿರುವಂಥ ಕಾರ್ಡ್ಬೋರ್ಡ್ ಹಾಕಬೇಡಿ, ಯಾಕಂತಂದರೆ ನೀರು ಹೋಲ್ಡ್ ಆಗುತ್ತೆ, ಮಳೆ ಇದೆಯಲ್ಲ ಹಾಗಾಗಿ. ಇಲ್ಲ ಅಂತಂದರೆ ನೀವು ತೆಳುವಾಗಿರುವಂಥ ಒಂದು ಪೇಪರ್ ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ರ ಪೆಬಲ್ಸ್ ಇದೆ ಅಥವಾ ಕಲ್ಲಿದೆ ಅಂತಂದರೆ ಅದನ್ನು ಕೂಡ, ಇಲ್ಲ ಅಂತಂದರೆ ಈ ದೀಪಾವಳಿಯಲ್ಲಿ ದೀಪ ಹಚ್ತೀವಲ್ಲ ಅದು ಇದ್ರೂ ಕೂಡ ಅದನ್ನ ಏನು ಮಾಡ್ಬೋದು, ಸ್ವಲ್ಪ ಒಡೆದು ಅದ್ರ ಪೀಸಸನ್ನು ಕೂಡ ನೀವು ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ತೊಗೊಳ್ಬೋದು. ನೋಡಿ, ಇಲ್ಲಿ ನಾನು ಸಿಂಪಲ್ಲಾಗಿ ಕಂಪೋಸ್ಟ್, ರೈಸ್ ಹಸ್ಕ್, ಮರಳು, ಮಣ್ಣು ಇರುವಂಥ ಮಿಕ್ಸ್ಚರನ್ನು, ನಾನು ಸಾಯಿಲ್ ಮಿಕ್ಸ್ಚರನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂತಂದರೆ ಇವಾಗ ಕಟಿಂಗ್ಸ್ಗಳನ್ನು ತುಂಬ ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಅದರಲ್ಲಿ ಒಂದು 4 ಚಮಚ ನೀಮ್ ಕೇಕ್ ಪೌಡರ್, ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿ ಪಾಟಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಕಟಿಂಗ್ ಹಾಕ್ತಾ ಇದ್ದೀವಲ್ಲ, ಅದರಲ್ಲಿ ರೂಟ್ಸ್ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಎನರ್ಜಿ ಇಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಅದರಲ್ಲಿ ನಿಲ್ಲಬೇಕು ಅಂತಂದರೆ ಅದನ್ನು ಪ್ರೆಸ್ ಮಾಡಿ ಮಣ್ಣನ್ನು ಫಿಲ್ ಮಾಡಿ ಮಳೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಅನುಕೂಲ ಇದ್ದರೆ ಮಳೆ ನೀರನ್ನು ಸ್ಟೋರ್ ಮಾಡಿ ಅದನ್ನು ಗಿಡಗಳಿಗೆ ಬಳಸಿ. ಸ್ಪೆಷಲ್ಲಾಗಿ ಇಂಡೋರ್ ಗಿಡಗಳಿಗೆ ನೀವೇನು ಮಾಡ್ಬೋದು, ಈ ನೀರನ್ನು ಹಾಕೋದ್ರಿಂದ, ಇಂಡೋರ್ ಗಿಡಗಳಿಗೆ ನಾವು ಮಳೆ ನೀರನ್ನು ಕೊಡೋಕ್ಕಾಗಲ್ವಲ್ವ, ಹಾಗಾಗಿ ಈ ನೀರನ್ನು ಇಂಡೋರ್ ಪ್ಲಾಂಟ್ಸ್ಗಳಿಗೂ ಕೂಡ ನೀವು ಕೊಡ್ಬೋದು. ಹಾಗಾಗಿ ನೋಡಿ, ಮಣ್ಣು ಎಷ್ಟು ವೆಲ್ ಡ್ರೈನ್ ಆಗಿದೆ. ಈ ರೀತಿ ಮಣ್ಣಿರಬೇಕು. ನೀವು ನೀರು ಹಾಕಿದ ತಕ್ಷಣ ಮಣ್ಣೆಲ್ಲ ಮಾಯ್ಸ್ಟ್ ಆಗಬೇಕು, ಎಕ್ಸೆಸ್ ವಾಟರ್ ಅಲ್ಲಿ ಡ್ರೈನ್ ಔಟ್ ಆಗಬೇಕು. ಈ ರೀತಿ ಮಣ್ಣನ್ನೇ ನೀವು ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲೋವೆರಾ ಜೆಲ್ನಿಂದ, ಅಂದರೆ ಎಲೋವೆರಾ ಎಲೆಯಿಂದ ಕಟ್ಟಿಂಗನ್ನು ರಿಮೂವ್ ಮಾಡಿದ್ದೀನಿ. 1 ರಿಂದ 2 ಲೀಫ್, ನೋಡಿ ಏನು ಅಲ್ಲಿಂದ ಬ್ರಾಂಚಸ್ ಬರುತ್ತೆ, ಎಲೆಗಳು ಬರುತ್ತಲ್ಲ, ಅಷ್ಟು ಒಂದು 2-3 ಇದ್ದರೆ ಅಷ್ಟು ಎಲ್ಲ ಏನಾಗಬೇಕು, ಆ ಮಣ್ಣಿನಲ್ಲಿ ಒಳಗಡೆ ಹೋಗಬೇಕು. ಆ ಎಲ್ಲ ಏನು ಲೀಫ್ ನೋಡಿರುತ್ತಲ್ಲ ಅಲ್ಲೆಲ್ಲ ಏನಾಗುತ್ತೆ, ಬೇರುಗಳು ಬರುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಅದರಿಂದ, ಈ ಕತ್ರಿ ಏನಿರುತ್ತಲ್ಲ ಅದರಿಂದ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ನೈಫ್ ಇದ್ದರೆ ನೈಫಿಂದ ನೀವು ಸ್ಕ್ರ್ಯಾಚ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಬೇಗ ರೂಟ್ಸ್ ಬರುತ್ತೆ. ಒಳಗಡೆ ಇಡುವಂಥ ಟಿಶ್ಯೂ ಇರುತ್ತಲ್ಲ, ಆ ಬ್ರಾಂಚಿನ ಟಿಶ್ಯೂ, ಅದು ಮಣ್ಣಿನ ಸಂಪರ್ಕಕ್ಕೆ ಬಂದು ಬೇಗ ಅಲ್ಲಿ ಏನಾಗುತ್ತೆ, ಬೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಏನು ಎಲೋವೆರಾ ಎಲೆ ಇತ್ತಲ್ಲ ಅದನ್ನು ಮಣ್ಣಿನಲ್ಲಿ ಹಾಕ್ತಾ ಇದ್ದೀನಿ. ಇದರಿಂದ ಆ ಮಣ್ಣು ಕೂಡ ಹೆಲ್ದಿ ಆಗುತ್ತೆ. ಅದರಲ್ಲಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿರುವಂಥ ಔಷಧೀಯ ಗುಣಗಳು ಆ ಮಣ್ಣಿನಲ್ಲೂ ಬರುತ್ತೆ. ಕಟಿಂಗ್ ಕೂಡ ಬೇಗ ರೂಟ್ಸನ್ನು ಹಿಡ್ಕೊಳ್ಳುತ್ತೆ. ಇದು ರೂಟಿಂಗ್ ಹಾರ್ಮೋನ್ ಆಗಿರೋದ್ರಿಂದ ರೂಟ್ ಬರೋವರೆಗೂ ಕೂಡ ಅಲೋವೆರಾ ಜೆಲ್ ಅದರ ಒಂದು ಕಾಂಟ್ಯಾಕ್ಟ್ನಲ್ಲಿ ಇರೋದ್ರಿಂದ ಆ ಕಟಿಂಗ್ ಕೂಡ ಹೆಲ್ದಿಯಾಗಿರುತ್ತೆ. ಬೇಗ ಅದರಲ್ಲಿ ಬೇರುಗಳು ಕೂಡ ಬರುತ್ತೆ. ಕಟಿಂಗ್ ಹಚ್ಚಿದ ನಂತರ ಸಡನ್ನಾಗಿ ಡೈರೆಕ್ಟ್ ಮಳೆ ನೀರಿನಲ್ಲಿ ಇರಬೇಡಿ, ಸ್ಪ್ರಿಂಕಲ್ ಆಗಬೇಕು. ಇಲ್ಲ ಅಂತಂದರೆ ಸ್ಪ್ರೇ ಮಾಡೋ ರೀತಿ ಮಳೆ ಬಂದರೆ ಓಕೆ, ಇಲ್ಲ ಅಂತಂದರೆ ನೀವು ಒಳಗಡೆ ಇಟ್ಕೊಳ್ಳಿ. ಬ್ರೈಟ್ ಬೆಳಕು ಬರಬೇಕು, ಆ ರೀತಿ ಗ್ಯಾಲರಿ, ಬಾಲ್ಕನಿ ಇದ್ದರೆ ಅಲ್ಲಿಡಿ. ಬರುವಂಥ ಬೆಳಕು ಗಾಳಿ ಅದಕ್ಕೆ ತಲುಪ್ತಾ ಇರಬೇಕು. ಆಮೇಲೆ ನೋಡಿ, ಆ ಗಿಡದ ಒಂದು ಕಟಿಂಗ್ನ ಒಂದು ಡೆವಲಪ್ಮೆಂಟ್ ಹೇಗಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು, 1 ಅವರ್ 2 ಅವರ್ ಈ ರೀತಿ ಸ್ವಲ್ಪ ಸ್ವಲ್ಪ ಏನು ಮಾಡ್ಬೋದು, ಮಳೆ ನೀರಿನಲ್ಲಿ ಬಿಸಿಲಿನಲ್ಲಿ ಇಟ್ಕೊಳ್ಬೋದು. ನೋಡಿ, ಎಕ್ಸೆಸ್ ನೀರು ಏನು ಡ್ರೈನ್ ಔಟ್ ಆಗಿತ್ತಲ್ಲ ಅದನ್ನು ಬೇರೆ ಗಿಡಕ್ಕೆ ಹಾಕಿ ಆದ ನಂತರ ನೋಡಿ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆವಾಗಲೇ ಸ್ವಲ್ಪ ಎಲೆಗಳು ಡಲ್ ಆಗಿರೋ ರೀತಿ ಕಾಣಿಸ್ತಾ ಇತ್ತು, ಆದರೆ ಎಲೋವೆರಾ ಸಹಿತ ಅದರಲ್ಲಿ ಹಾಕಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ನಾನು ತುಳಸಿ ಗಿಡಕ್ಕೆ ಹಾಕ್ತಾ ಇರುವಂಥ ಫರ್ಟಿಲೈಸರ್ ಬಂದು, ಇದು ಹಸಿ ಶುಂಠಿ ಇರುತ್ತಲ್ಲ, ನಾವು ಅಡುಗೆಗೆಲ್ಲ ಬಳಸ್ತೀವಿ, ಅದ್ರ ಮೇಲಿನ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಪೀಲ್ ಆಫ್ ಮಾಡಿ ನಾನು ಬಿಸಿಲಿರಬೇಕಾದ್ರೇ ಒಣಗಿಸಿ ಇಟ್ಕೊಂಡಿದ್ದೆ. ನೀವು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಜಿಂಜರ್ ಪೌಡರ್ ಅಂತ ಸಿಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅಥವಾ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇರಬಾರ್ದು. ಆ ರೀತಿ ನ್ಯಾಚುರಲ್ ಜಿಂಜರ್ ಪೌಡರ್ ಇದ್ದರೆ ಅದನ್ನು ಬಳಸ್ಬೋದು. ನೀವು ಮನೆಯಲ್ಲಿ ಜಿಂಜರ್ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಗಿಡಗಳಿಗೆ ಹಾಕ್ಬೋದು. ನೋಡಿ, ನಾನಿಲ್ಲಿ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿಯ ಪೀಲ್, ಅಂತಂದರೆ ಮೇಲಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್ ಇರೋದ್ರಿಂದ ಗಿಡದ ಒಂದು ಸಂಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಗಿಡದಲ್ಲಿ ಯಾವುದೇ ರೀತಿಯ ಕೀಟಗಳು, ಇರುವೆಗಳು, ಫಂಗಸ್ ಆಗದೆ ಇರುವಂತೆ ತಡೆಯುತ್ತೆ. ಜೊತೆಗೆ ಇದು ಗಿಡದಲ್ಲಿ ಏನು ಮಾಡುತ್ತೆ ಅಂತಂದರೆ ರೂಟಿಂಗ್ ಹಾರ್ಮೋನ್ ಥರ ಕೂಡ ಕೆಲಸ ಮಾಡುತ್ತೆ. ಬೇರುಗಳಿಗೆ ಯಾವುದೇ ರೀತಿ ಅಡಚಣೆ ಉಂಟು ಮಾಡಲ್ಲ, ಬೇರುಗಳಿಗೆ ಯಾವುದೇ ರೀತಿ ಹಾನಿ ಆಗದಂತೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಫರ್ಟಿಲೈಸರ್ ಬಂದು 1 ಚಮಚ ಎಪ್ಸಮ್ ಸಾಲ್ಟ್. ಇವಾಗ ಬಿಸಿಲಿನ ಕೊರತೆ ಇರೋದ್ರಿಂದ ಗಿಡಗಳ ಎಲೆಗಳು ತುಂಬ ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸಿಲಿನ ಅಭಾವ ಇರೋದ್ರಿಂದ ಎಲೆಗಳು ಹಳದಿ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ತುಳಸಿ ಎಲೆಗಳು ಕೂಡ ಹಳದಿ ಆಗಬಾರ್ದು ಅಂತಂದರೆ ಏನು ಮಾಡಬೇಕು, ಇವಾಗ ಎಪ್ಸಮ್ ಸಾಲ್ಟನ್ನು ನಾವು ಡ್ರೈ ಫಾರ್ಮ್ನಲ್ಲಿ ಕೊಡಬೇಕು. ಇದಕ್ಕೆ ನಾನು 2 ಚಮಚ ಬೇವಿನ ಹಿಂಡಿಯನ್ನು ಹಾಕ್ತಾಯಿದ್ದೀನಿ, ಪೌಡ್ರ್ ಹಿಂಡಿಯನ್ನು ಹಾಕ್ತಾಯಿದ್ದೀನಿ.
ಇದು ಕೂಡ ಗಿಡಗಳ ಒಂದು ಮೈಕ್ರೋನ್ಯೂಟ್ರಿಯನ್ಸ್ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುತ್ತೆ, ಗಿಡಗಳ ಬೇರುಗಳನ್ನು ಸ್ಟ್ರಾಂಗ್ ಮಾಡುತ್ತೆ, ಗಿಡಗಳ ಸಂಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ನೈಟ್ರೋಜನ್ ಇರುವಂಥ ಹೆಚ್ಚಿನ ಫರ್ಟಿಲೈಸರನ್ನು ಹಾಕ್ತಾ ಇಲ್ಲ. ಯಾಕಂತಂದರೆ ಮಳೆ ನೀರಿನಲ್ಲಿ ಆಲ್ಮೋಸ್ಟ್ 90% ನೈಟ್ರೋಜನ್ನೇ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಸೀವೀಡ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ ಇರುವಂಥ ಗ್ರ್ಯಾನ್ಯುವಲ್ಸನ್ನು ಬಳಸ್ತಾ ಇದ್ದೀನಿ. ಈ ಗ್ರ್ಯಾನ್ಯುವಲ್ಸ್ನಲ್ಲಿ 2 ಕಂಟೆಂಟ್ ಇದೆ. 2 ಚಮಚ ಕಿತ್ತಳೆ ಹಣ್ಣಿನ ಸಿಪ್ಪೆ, ಇದರಲ್ಲೂ ಕೂಡ ಮೆಗ್ನೀಷಿಯಮ್, ಐರನ್, ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಮ್ ಇದೆ. ಇದರಿಂದ ಗಿಡದ ಬ್ರಾಂಚಸ್ ಡೆವಲಪ್ ಆಗುತ್ತೆ, ಹೆಚ್ಚು ಬ್ರಾಂಚಸ್ ಬರುತ್ತೆ, ಬೇರುಗಳ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಈ 4 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವೇನು ಮಾಡ್ಬೋದು, 6 ಇಂಚಿನ ಪಾಟ್ ಇದೆ ಅಂತಂದರೆ 1 ಚಮಚ, ಅಥವಾ ಗಿಡ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ 2 ಚಮಚ ಕೂಡ ಹಾಕ್ಬೋದು. ನಾನು ನನ್ನ ಗಿಡದ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು 2 ಚಮಚದಷ್ಟು ಪ್ರತಿ ಪಾಟ್ನಲ್ಲಿ ಮಣ್ಣನ್ನು ಸ್ವಲ್ಪ ಅಗದು ಲೂಸ್ ಮಾಡಿ ಹಾಕ್ತಾ ಇದ್ದೀನಿ. ತೇವಾಂಶ ಇದೆ ಆದರೂ ಕೂಡ ಏನು ತೊಂದರೆ ಇಲ್ಲ. ಇದನ್ನು ಹಾಕಿದ ನಂತರ ಸ್ವಲ್ಪ ಏನು ಮಾಡಿ, ಮಣ್ಣು ಡ್ರೈ ಆಗೋವರೆಗೂ ಒಳಗಡೆ ಇಡಿ. ಮಣ್ಣು ಸ್ವಲ್ಪ ಆರಿದ ನಂತರ ನೀವೇನು ಮಾಡ್ಬೋದು, ಮತ್ತೆ ಡೈರೆಕ್ಟಾಗಿ ಮಳೆ ನೀರಿನಲ್ಲಿ ಇಡ್ಬೋದು. ನೋಡಿ, ಇದರ ಬೀಜಗಳು ಬಿದ್ದು ಅಲ್ಲಿ ಮತ್ತೆ ತುಳಸಿ ಗಿಡಗಳು ಬೆಳೀತಾ ಇದೆ. ಇವಾಗ ನ್ಯಾಚುರಲ್ ಪ್ರೊಸೆಸ್ ಏನು ಅಂತಂದರೆ, ತುಳಸಿ ಗಿಡ ತನ್ನ ಬೀಜಗಳನ್ನು ಉದುರಿಸಿ ತಾನಾಗೇ ಗಿಡಗಳು ಬೆಳೆಯುವಂತೆ ತಾನೇ ನೋಡ್ಕೊಳ್ಳುತ್ತೆ. ಹಾಗಾಗಿ ನಾವು ಕೂಡ ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಸಾಕು, ಸಾಕಷ್ಟು ತುಳಸಿ ಗಿಡಗಳನ್ನು ಆರೋಗ್ಯಕರವಾಗಿ ಚೆನ್ನಾಗಿ ಸುಂದರವಾಗಿ ಬೆಳೆಸ್ಕೊಳ್ಬೋದು, ಚೆನ್ನಾಗಿ ಶೇಪ್ ಕೊಟ್ಕೊಳ್ಬೋದು. ಇವಾಗ ನೋಡಿ, ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಮಣ್ಣಿನಿಂದ ಕವರ್ ಮಾಡಿಬಿಡಿ. ಇದರಿಂದ ಸಂಪೂರ್ಣ ಅದರಲ್ಲಿರುವಂಥ ಪೋಷಕಾಂಶಗಳು ಗಿಡಕ್ಕೆ ತಲುಪುತ್ತೆ. ಆಮೇಲೆ ಕಟಿಂಗ್ ಇದ್ದರೆ ಅದರಲ್ಲೂ ಕೂಡ ರೂಟಿಂಗ್ ಆಗಿದೆ ಅಂತಂದಾಗ ನೀವೇನು ಮಾಡ್ಬೋದು, ಈ ಫರ್ಟಿಲೈಸರ್ನ ಕೊಡ್ಬೋದು. ಈ ಕಟಿಂಗ್ ನೆಟ್ಟು ಸುಮಾರು ಒಂದು 2 ತಿಂಗಳು ಆಗ್ತಾ ಬಂತು, ಇದರಲ್ಲೂ ಕೂಡ ರೂಟಿಂಗ್ ಆಗಿದೆ. ಇವಾಗ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಈ ಫರ್ಟಿಲೈಸರ್ನ 1 ಚಮಚ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಯಾವ ರೀತಿ ತುಳಸಿ ಗಿಡವನ್ನು ಮಳೆಗಾಲದಲ್ಲಿ ಲಶ್ ಗ್ರೀನಾಗಿ ಆರೋಗ್ಯಕರವಾಗಿ ಬೆಳ್ಕೊಳ್ಬೋದು ಅಂತ. ಆದರೆ ಫ್ರೆಶ್ ಕಟಿಂಗ್ ಹಾಕಿದ್ದೀರಾ ಅಂತಂದರೆ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕಬೇಡಿ. ಅದು ಸ್ಟೇಬಲ್ ಆದ ನಂತರ ಅದರಲ್ಲಿ ಹೊಸ ಚಿಗುರು ಕಂಡ ನಂತರ ನೀವೇನು ಮಾಡ್ಬೋದು, ಕೇವಲ ಎಪ್ಸಮ್ ಸಾಲ್ಟ್ ನೀರನ್ನು ಸ್ಪ್ರೇ ಮಾಡಿ. ನೋಡಿ, ಸೀಡ್ಸ್ನಿಂದ ಹೇಗೆ ಬೆಳೆಸೋದು, ಇದರಲ್ಲಿ ಸ್ವಲ್ಪ ಸೀಡ್ಸ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬರುವಂಥದ್ದು ಕಂಪಲ್ಸರಿ ಯಾವುದೇ ಕೀಟಗಳು ಇರಲಿ ಇಲ್ಲದೆ ಇರಲಿ, ನೀಮ್ ಆಯಿಲ್ ಮಾತ್ರ 4ರಿಂದ 5 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಖಂಡಿತ ಸ್ಪ್ರೇ ಮಾಡಿ ತುಳಸಿ ಗಿಡಕ್ಕೆ. ಇಲ್ಲ ಅಂತಂದರೆ ಕಂಟಿನ್ಯೂಸ್ ಮಳೆ ಆಗೋದ್ರಿಂದ ತುಂಬ ಬೇಗ ಅದರಲ್ಲಿ ಆಫಿಡ್ಸ್, ಮಿಲಿಬಗ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಸ್ಪ್ರೇ ಮಾಡ್ತಾನೆ ಇರ್ತೀನಿ, ಈ ವಿಡಿಯೋನಲ್ಲಿ ತೋರಿಸಿಲ್ಲ. ನೋಡಿ, ಇಷ್ಟು ಸೀಡ್ಸ್ ನನಗೆ ಸಿಕ್ಕಿದೆ, ನಾನು ಹೆಚ್ಚಿಗೆ ಹಾಕ್ತಾ ಇಲ್ಲ. ಆಲ್ಮೋಸ್ಟ್ ತುಂಬ ತುಳಸಿ ಗಿಡಗಳಿದೆ. ಇದನ್ನು ಏನು ಮಾಡಿ, ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕಿ. ಈ ಗಸಗಸೆ ಇರುತ್ತಲ್ಲ, ಸಾಸಿವೆ ಕಾಳಕ್ಕಿಂತ ತುಂಬ ಚಿಕ್ಕದಾಗಿರುತ್ತೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಕಾಣಿಸ್ತಾ ಇದೆ ನಿಮಗೆ. ಡೈರೆಕ್ಟಾಗಿ ಮಣ್ಣಿನ ಮೇಲೆ ಹಾಕಿ. ಇವುಗಳನ್ನು ಆಳವಾಗಿ ಹಾಕಬೇಕು ಅಂತ ಏನೆಲ್ಲ, ತುಂಬ ಚಿಕ್ಕದಾಗಿರುತ್ತೆ. ತುಂಬ ಆಳವಾಗಿ ಹಾಕಿದ್ರೆ ಗಿಡ ಬೆಳೆಯೆಲ್ಲ ಕೊಳ್ತೋಗುತ್ತೆ. ಹಾಗಾಗಿ ಸ್ವಲ್ಪ ತಿನ್ನಾಗಿ ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಮಳೆ ಬಿದ್ದು ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ. ಇಷ್ಟು ಮಣ್ಣು ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ತುಳಸಿ ಗಿಡ ಬೆಳೆಯುತ್ತೆ. ಆಮೇಲೆ ನೋಡಿ, ಆ ಕಡೆ ಈ ಕಡೆ ಹೋಗ್ತಾ ಇರುವಂಥ ಬ್ರಾಂಚಸನ್ನು ಕಟ್ ಮಾಡಿ ಗಿಡವನ್ನು ಚೆನ್ನಾಗಿ ಕಟ್ಟಿ ಡೈರೆಕ್ಟ್ ಮಳೆಯಲ್ಲಿಟ್ಟರೂ ಕೂಡ ಏನು ತೊಂದರೆ ಇಲ್ಲ, ಮಣ್ಣು ವೆಲ್ಡ್ರನ್ ಆಗಿರಬೇಕು. ಇಷ್ಟು ಈ ತುಳಸಿ ಗಿಡವನ್ನು ಮಳೆಗಾಲದಲ್ಲಿ ಆರೋಗ್ಯಕರವಾಗಿ ಬೆಳೆಸ್ಕೊಳ್ಳುವಂಥ ಟ್ರಿಕ್ಸನ್ನು ನಾನು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು, ಸ್ವಲ್ಪ ಲೆಂದಿ ಆಗಿದೆ, ತುಂಬ ದೊಡ್ಡದಾಗಿದೆ, ಯಾಕಂತಂದರೆ ಇನ್ಫಾರ್ಮೇಷನ್ ಕೂಡ ಅಷ್ಟೇ ಇದೆ ಅಲ್ವಾ. ಸೊ ವಿಡಿಯೋ ಬೋರ್ ಆಗಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ತುಳಸಿ ಗಿಡ ಕೂಡ ಇದೇ ರೀತಿ ಆರೋಗ್ಯಕರವಾಗಿ, ಅಗಲವಾಗಿ, ದಟ್ಟನಾಗಿ ಬೆಳೀಲಿ, ಆರೋಗ್ಯಕರವಾಗಿ ಇರಲಿ. ನಿಮ್ಮ ಮನೆಯಲ್ಲೂ ಕೂಡ ತುಳಸಿ ಮಾತೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋ. ಬಾಯ್.